ಬಹಳ ಒಂದು ವಿಚಾರಗಳನ್ನು ನಾ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ವಕ್ ವಿಚಾರವಾಗಿ ಕಾನೂನುಬದ್ಧವಾಗಿ ಜಾಸ್ತಿ ನಾ ಇಲ್ಲಿ ಮಾತನಾಡೋದಕ್ಕಿಂತ ನಮ್ಮ ಶಾಸಕ ಮಿತ್ರರು, ಎಂ ಪಿಗಳು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಯಾವ ಯಾವ ದೇಶದಲ್ಲಿ ಇದರ ತೊಂದರೆಗಳನ್ನು ಶತಮಾನಗಳಿಂದ ಅನುಭವಿಸ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಇವತ್ತಿನ ಸಮಸ್ಯೆ ಅಲ್ಲ ಇದು. ಬಹಳಷ್ಟು ಜನ ತಿಳಿದಿದ್ದು ವಕ್ಫ್ ಅಂದ್ರೆ ಎಲ್ಲೋ ಇವತ್ತು ಒಂದಿಂದ ಶುರುವಾಗಿದೆ ಅಂತ ಹೇಳಿ ತಿಳ್ಕೊಂಡಿರ್ಬೋದು. ಇವಾಗೇನೋ ಕಾನೂನನ್ನ ಹೊಸದಾಗಿ ತರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ತಿಳ್ಕೊಂಡಿರ್ಬೋದು. ಇದು 664ರಲ್ಲಿ ಅಂದ್ರೆ ಇಸ್ಲಾಂ ಹುಟ್ಟಿದ್ದೇ 622ರಲ್ಲಿ ಇಸ್ಲಾಂ ಧರ್ಮ ಹುಟ್ಟಿದ್ದು. ಅಲ್ಲಿಂದ ಒಂದು 10 ವರ್ಷಗಳ ಒಳಗೆ ಈ ವಕ್ಫ್ ಅನ್ನೋ ಪದ್ಧತಿಯನ್ನ ಆಗಿನ ಸಂದರ್ಭದಲ್ಲಿ ಹುಟ್ಟಾಕೊಂಡಿದ್ದು. ಅಂದ್ರೆ ಹೇಗೆ ನಮ್ಮ ಕಾಲದಲ್ಲಿ ಆಗಿನ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಒಂದು ಸ್ವಲ್ಪ ಜಮೀನು ಕೊಡಬೇಕು, ಶಾಲೆಗಳು ನಡೆಯೋದಕ್ಕೆ ಒಂದು ಅನುಕೂಲ ಆಗಬೇಕು ಅಂತೇಳಿ ಮಾಡಿರ್ತಕ್ಕಂಥ ಜಮೀನುಗಳು ಊರವ್ರ ವತಿಯಿಂದ ಮತ್ತು ಜನಸಾಮಾನ್ಯರಿಂದ ಬಿಟ್ಟುಕೊಡ್ತಾ ಇದ್ರು. ಅದೇ ಥರ ಅಲ್ಲಿ ಮಾಡಿದ್ರು. ಅದನ್ನ ಮಾಡಿರ್ತಕ್ಕಂಥ ಆಗಿನ ವಕ್ಫ್ ಕಾನೂನು ತದನಂತರ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿ ಬಂದಾಗ ಆಗ ಅವರು ಇಲ್ಲಿ ಈ ವಕ್ಫನ್ನ ಹೇರ್ತಕ್ಕಂಥ ಕೆಲಸವನ್ನು ಭಾರತದಲ್ಲಿ ಮೊದಲನೇ ಸಾರಿ ಶುರುವಾಯಿತು. ತದನಂತರ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಇದ್ರ ಬಗ್ಗೆ ಬ್ರಿಟಿಷರು ಬಂದ ಮೇಲಾಗಿದೆ. ಬ್ರಿಟಿಷರು ಇಂಗ್ಲೆಂಡಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯಾನಿಟಿ ಧರ್ಮವನ್ನು ಇದರಲ್ಲಿ ಬೆರಕೆ ಮಾಡಿಬಿಟ್ಟು ವಕ್ಫ್ ಕಾನೂನಿಗೆ ಒಂದು ರೂಪರೇಷೆಯನ್ನು ಮಾಡಿದರು. 1954ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕಾನೂನನ್ನೇ ಮಾಡಿದರು. ತದನಂತರ ಬಹಳಷ್ಟು ಬೆಳವಣಿಗೆಗಳಾಗಿದೆ. ಪಿ ವಿ ನರಸಿಂಹರಾವ್ ಅವ್ರ ಕಾಲದಲ್ಲಾಗಿದೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಾಗಿದೆ, ಅನೇಕ ಕಾನೂನುಗಳಾಗಿದ್ದಾವೆ. ಆದರೆ ಈ ಕಾನೂನನ್ನ ಯಾವ ರಕ್ಷಣೆಯನ್ನ ರೈತರಿಗಾಗಿ ಮಾಡಬೇಕಿತ್ತೋ ಇದು ಬರ್ತಾ ಬರ್ತಾ ಏನಾಯಿತು ಅಂದರೆ ದಳ್ಳಾಳಿಗಳ ಪಾಲಾಯಿತು. ಹಾಗೂ ಕೂಡ ಇದು ಭ್ರಷ್ಟಾಚಾರದಲ್ಲಿ ನಿರಂತರವಾಗಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲೇ ನಾವು ಇವತ್ತು ಇಲ್ಲಿ ಬದಲಾವಣೆಗಳನ್ನು ಮಾಡಬೇಕು, ರೈತರಿಗೆ ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ಕಾನೂನನ್ನ ಇದನ್ನು ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಟರ್ಕಿ ಅಂತ ದೇಶದಲ್ಲಿ, ರಷ್ಯಾದಲ್ಲಿ, ಅನೇಕ ನಮ್ಮ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ, ಅರಬ್ ದೇಶಗಳಿದ್ದಾವಲ್ಲ, ಅಲ್ಲೆಲ್ಲ ಈ ವಕ್ಫ್ ಕಾನೂನನ್ನ ಪೂರ್ಣ ಸರ್ಕಾರಗಳು ತೆಗೆದುಹಾಕಿದಾವೆ ಈಗಾಗಲೇ. ಅಂದ್ರೆ ಇದರಿಂದ ರೈತರಿಗೆ, ಬಡವರಿಗೆ ಅನ್ಯಾಯ ಆಗಿದೆ, ಅಲ್ಲಿಯ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅಲ್ಲಿಯ ಧರ್ಮಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಅಲ್ಲಿಯ ಜಮೀನುಗಳನ್ನೆಲ್ಲವೂ ಕೂಡ ಸರ್ಕಾರ ರೈತರ ಪರವಾಗಿ, ಬಡವರ ಪರವಾಗಿ ಅದನ್ನು ಈಗಾಗಲೇ ಸರ್ಕಾರವಾಗಿ ಮಾಡ್ಕೊಂಡಿದೆ. ಅದು ಈಗಾಗಲೇ ಇದಾವೆ ಕಾನೂನುಗಳು. ನಾವು ಭಾರತದಲ್ಲಿ ಇದೇನೋ ಹೊಸದಾಗಿ ಕಾನೂನು ತರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನೀವು ಅನ್ಕೋಬೇಡಿ. ಧರ್ಮದ ಮೇಲೆ ಇದೇ ಕಾನೂನು ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹನವ್ರು ಮಾತನಾಡ್ಬೇಕಾದ್ರೆ ಹೇಳಿದ್ರು. ಭೂ ಸುಧಾರಣಾ ಕಾನೂನು 1974ರಲ್ಲಿ ಭೂ ಸುಧಾರಣಾ ಕಾನೂನು ಬಂದಾಗ ದೇವಸ್ಥಾನಗಳ ಜಮೀನುಗಳನ್ನು ರೈತರಿಗೆ ಫಾರ್ಮ್ ನಂಬರ್ 7 ಮೇಲೆ ಬರೀ ಒಂದು ಹೆಬ್ಬೆಟ್ಟಿನ ಮೇಲೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಇದ್ದಾವೆ. ಅದೇ ರೀತಿಯಲ್ಲಿ ಶಾಲಾ ಜಮೀನುಗಳನ್ನು ಕೊಟ್ಟವರಿದ್ದಾರೆ. ನಾವು ಅದೇ ಕಾನೂನನ್ನ ಇವತ್ತು ಯಾವ ರೈತರು ಇವತ್ತಲ್ಲಿ ಅನುಭವದಲ್ಲಿದ್ದಾರೋ, ಸ್ವಾಧೀನದಲ್ಲಿದ್ದಾರೋ ಅವರಿಗೆ ಇದನ್ನ ಕೊಡಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೋಸ್ಕರ ಬಂದಿದ್ದೀವಿ ಹೊರತು ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರು ಮಾಡಿರ್ತಕ್ಕಂಥ ಕೆಲಸದ ಥರ ನಾವು ಮಾಡೋದಕ್ಕೆ ಹೊರಟಿಲ್ಲ. ಇವತ್ತು ಜಮೀರ್ ಖಾನ್ ಅವರ ನೀವು ಬಹಳಷ್ಟು ವಿಡಿಯೋಗಳನ್ನು ನೋಡಿರ್ಬೋದು. ಸ್ಟೇಜ್ ಮೇಲೆ ಕೂತ್ಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಇಲ್ಲಿ ಕೂತಿದ್ದೀನಿ, ನಾನು ಆ ಆದೇಶದ ಮೇಲೆ ಅದಾಲತನ್ನ ನಡೆಸ್ತಾ ಇದ್ದೀನಿ ಅಂದ್ರೆ, ಅದಾಲತ್ ಅಂದ್ರೇನು? ನ್ಯಾಯಾಲಯ. ನಾನು ಒಬ್ಬ ನ್ಯಾಯವಾದಿಯಾಗಿ, ನಾನು ನ್ಯಾಯಾಧೀಶನಾಗಿ ನಾನು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನ್ಯಾಯಾಧೀಶನ ಆಗೋದಕ್ಕೆ ಹೇಗೆ ಸಾಧ್ಯ? ಕೇಳಬೇಕಲ್ಲ, ಆಲಿಸ್ಬೇಕಲ್ಲ, ರೈತರನ್ನ, ಸಮಸ್ಯೆ ಇದ್ದವ್ರನ್ನ ಅರ್ಜಿಯನ್ನು ಕೊಡಬೇಕಲ್ಲ. ನಾ ತಗೊಂಬಿಟ್ಟು ಅದನ್ನ ಏನು ನಿನ್ನ ಸಮಸ್ಯೆನ ಆಲಿಸ್ತಿಲ್ದಂಗೆ ಪಕ್ಕದಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಇದು ನಮ್ಮ ವಕ್ಫ್ ಜನ್ ಇದಿದೆ, ನೀನು ಆರ್ಟಿಸಲ್ಲಿ ಬದಲಾವಣೆ ಮಾಡು. ಎಲ್ಲಿ? ಸ್ಟೇಜ್ ಮೇಲೇನೆ ರಾತ್ರಿ ಬದಲಾವಣೆ ಆಗಿದ್ದೇ ಕಾರ್ಯಕ್ರಮ. ಇವತ್ತು ವಕ್ಫನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅನ್ಯಾಯ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾವ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ನಾವು ಎಲ್ಲರೂ ಜಮೀರ್ ಖಾನ್ ಮಾಡಿರ್ತಕ್ಕಂಥದ್ದು ಎಲ್ಲದನ್ನು ಕೂಡ ತೆಗೆದುಹಾಕಿದ್ದೀವಿ, ಎಲ್ಲವೂ ಕೂಡ ವಕ್ಫ್ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಮಾತಾಡಿದಾರೆ. ಮೊದಲು ರಾಜೀನಾಮೆ ಕೊಡಬೇಕಾಗಿರೋರು ಯಾರು?
ಜಮೀರ್ ಅವರು ಅದಾಲತ್ ನಡೆಸಿದ್ದೆ ಯಾಕೆ? ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ ಸುಳ್ಳು ಹೇಳಿದ್ದೆ ಯಾಕೆ? ಮತ್ತು ಅಲ್ಲಿರ್ತಕ್ಕಂಥ ಪಾಣಿಗಳನ್ನೆಲ್ಲದನ್ನು ಕೂಡ ರೈತರ ಹೆಸರಲ್ಲಿ ಇರ್ತಕ್ಕಂಥದ್ದನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದಾದ್ರೆ ಮೊದಲು ಅವ್ರು ರಾಜೀನಾಮೆ ಕೊಡಬೇಕಿತ್ತು, ಅವ್ರ ರಾಜೀನಾಮೆನ ಮುಖ್ಯಮಂತ್ರಿಗಳು ಪಡಿಬೇಕಿತ್ತು. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾ ಬದಲಾವಣೆ ಮಾಡಿದ್ದೀನಿ ಅಂತೇಳಿ. ಆದ್ರೆ ಇದೇ ಪಾಣಿಗಳು ಇವಾಗ ಇಲ್ಲಿ ತಂದು ಕೊಟ್ಟಿರ್ತಕ್ಕಂಥದ್ದು ಸುಮಾರು 180 ಎಕರೆ 200-300 ಎಕರೆ ಇವತ್ತು ಕಂಪ್ಲಿ ನಗರದಲ್ಲಿ, ಇವತ್ತು ಕಂಪ್ಲಿ ಕ್ಷೇತ್ರದಲ್ಲಿ ಇವತ್ತು ಅನೇಕ ಜಮೀನುಗಳು ಇವತ್ತು ವಕ್ಫ್ ಆಗಿದ್ದಾವೆ. ಇದ್ರ ವಿಚಾರಣೆ ನಡೀತಾ ಇದೆ ಅಂದ್ರೆ ಅವತ್ತು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಆದೇಶಕ್ಕೆ ಏನು ಬೆಲೆ ಬಂತು? ಯಾವ ಬೆಲೆ ಬಂತು ಹಾಗಾದ್ರೆ ಮುಖ್ಯಮಂತ್ರಿಗಳ ಆದೇಶಕ್ಕೆ? ಇದನ್ನೆಲ್ಲದನ್ನು ನಾ ತೆಗೆದು ಹಾಕಿದ್ದೀನಿ ಅಂತಕ್ಕಂಥದ್ದು ಮಾತನ್ನ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಇದನ್ನ ಬದಲಾವಣೆ ಮಾಡಂತ ಹಕ್ಕು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಇದನ್ನೇನಾದ್ರೂ ಮಾಡಬೇಕು ಅನ್ನೋದಾದ್ರೆ ಇದನ್ನ ಆ ರೈತನಿಗೆ ಒದಗಿಸಿ ವಾಪಸ್ ಕೊಡಬೇಕು ಅನ್ನೋದಾದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತೇನು ತಿದ್ದುಪಡಿಯನ್ನ ತಂದಿದ್ದಾರೆ ಆ ತಿದ್ದುಪಡಿ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಬಲವನ್ನ ಕೊಟ್ರೆ ಈ ರೈತರಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ಕ್ಷಣ ಒದಗಿ ಬರ್ತದೆ. ಅದನ್ನ ಮಾಡ್ರಯ್ಯ ಅಂದ್ರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದ್ರು? ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೊಂದು ಸಮಿತಿ ಮಾಡಿದ್ರು. ARO ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸಿಗೆ ಪವರ್ ಕೊಟ್ಟುಬಿಟ್ಟು ಅವ್ರ ಮುಂದಿನ ರೈತರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಪವರ್ಸೇ ಇಲ್ಲ, ಯಾರಿಗೂ ಪವರ್ಸ್ ಇಲ್ಲ. ಇದ್ರ ಮಧ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಿಜಾಪುರ ಮತ್ತು ಬಾಗಲಕೋಟೆ, ಬೆಳಗಾವಿ ಈ ಥರ ಎಲ್ಲ ಬಂದು ಕಡೆಗೆ ಇವತ್ತು ಅಖಂಡ ಬಳ್ಳಾರಿ ಎರಡೂ ಜಿಲ್ಲೆಗಳನ್ನ ಕೂಡಿ ಇವತ್ತು ಕಂಪ್ನಿನಲ್ಲಿ ಮಾಡ್ತಾ ಇದ್ರೆ ನಮ್ಮ ಸ್ಥಳೀಯ ಶಾಸಕರಿಗೆ ಬಹಳ ಅನುಮಾನಗಳು. ಇಲ್ಲಿ ಬಂದು ಅಶಾಂತಿ ನೆಲೆಸ್ಬಿಡ್ತಾರಂತೆ ಯತ್ನಾಳ್ ಅವರ ತಂಡ, ಬಿಜೆಪಿನವರು ಬಂದುಬಿಟ್ಟು ಇಲ್ಲಿ ಅಶಾಂತಿ ನೆಲೆಸ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಯಾಕೆ ಪ್ರೆಸ್ ಬೇಡ ಅದನ್ನ ಮಾಡಿದ್ರು? ಗಣೇಶ್ ಅವರು, ಶ್ರೀಯುತ ಗಣೇಶ್ ಅವರು ಶಾಸಕರು, ನಾವು ಬಂದಿರತಕ್ಕಂಥದ್ದು ರೈತರಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲ, ಕೇಂದ್ರ ಸರ್ಕಾರದ ಬಿಲ್ಲಿಗೆ ನಿಮ್ಮ ಕಾಂಗ್ರೆಸ್ಸಿನ ಎಲ್ಲ MP ಗಳಿಗೆ ಹೇಳಿ ಅವ್ರ ಜೊತೆಗೆ ನಿಂತುಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿಕೊಡೋದಕ್ಕೆ. ಅಲ್ಲಿರ್ತಕ್ಕಂಥ JPC ಕಮಿಟಿಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಹೇಳ್ರಿ ಇದು ಸರಿಯಾದಂಥ ಮಾರ್ಗ ಇದೆ, ನಮ್ಮ ರೈತರಿಗೆ ಇದನ್ನ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ. ಆದರೆ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಅಶಾಂತಿ ನೆಲೆಸ್ತಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ಬಿಡ್ತದೆ, ಕೋಮು ಸೌಹಾರ್ದದಲ್ಲಿ ಇವರೆಲ್ಲರೂ ಕೂಡ ಅಶಾಂತಿಯನ್ನು ತರ್ತಾರೆ. ಈ ಥರದ ಪದಗಳನ್ನ ಬಳಸ್ತಾ ಇರ್ತಕ್ಕಂಥವ್ರು ಯಾರು? ಇಲ್ಲಿಯ ಸ್ಥಳೀಯ ಶಾಸಕರು. ನಾನು ವಿನಂತಿ ಮಾಡ್ಕೊಳ್ತೀರಿ, ನಾವು ಇವತ್ತು ಯಾವ ಚುನಾವಣೆಗೂ ಬಂದಿಲ್ಲ. ನೀವೀಗ ಜೊತೆಗೆ ಈಗ ಶಾಸಕರಾಗಿದ್ದೀರಿ, ಇವಾಗ ನೀವೇ ಇದ್ದೀರಿ, ನೀವೇ ನಿಮ್ಮ ಸರ್ಕಾರದಲ್ಲಿ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಕಂಪ್ನಿನಲ್ಲಿ ಇರ್ತಕ್ಕಂಥ ಸುಮಾರು 300 ಎಕರೆ ಜಾಗ ಇವತ್ತೇನು ನಿಮ್ಮ ಅಧಿಕಾರಿಗಳು ನಮ್ಮ ಸನ್ಮಿತ್ರರು ಹೋಗ್ಬಿಟ್ಟು ಕಚೇರಿನಲ್ಲಿ 160 ಕೇಸ್ಗಳಿದಾವೆ, ಒಂದು ಸ್ವಲ್ಪ ಮಾಹಿತಿ ಕೊಟ್ರೆ ರೈತರಿಗೆ ಏನಾದ್ರು ಮಾಡ್ಬಿಟ್ಟು JPC ಅವ್ರ ಹತ್ರ ಹೋಗ್ಬಿಟ್ಟು ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದಾದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರ ಯಾವ ದಾಖಲಾತಿಗಳನ್ನು ಕೊಡಕ್ಕೆ ಹೋಗ್ಬೇಡ್ರಿ. ಈ ದಾಖಲಾತಿಗಳನ್ನ ಕೊಟ್ಬಿಟ್ರೆ ರೈತರು ಅವರಿಗೆ ಸುಖ ಸಿಕ್ಬಿಡ್ತದೆ, ಅವ್ರಿಗೆ ನೆಮ್ಮದಿ ಸಿಕ್ಬಿಡ್ತದೆ. ಹಾಗಾಗಿ ಅದನ್ನೆಲ್ಲದನ್ನು ಕೂಡ ವಿಚಾರಣೆಯಲ್ಲಿ ಇದ್ದೀವಿ ಅಂತೇಳಿ ಮುಂದುವರಿಸ್ರಿ ಅಂತ ಹೇಳಿ ಹಾಕಿದ್ದಾರೆ. ವಿಚಾರಣೆ ಎಲ್ಲಿ ಕಳಿಸ್ತಾರೆ ಇವರು? ವಕ್ಫ್ ಬೋರ್ಡಿಗೆ ಕಳಿಸ್ಬೇಕು, ವಕ್ಫ್ ಟ್ರಿಬ್ಯುನಲಿಗೆ ಕಳಿಸ್ಬೇಕು, ವಕ್ಫ್ ನ್ಯಾಯಾಲಯಕ್ಕೆ ಕಳಿಸ್ಬೇಕೆ ಹೊರತು ಯಾವ ಜಿಲ್ಲಾಧಿಕಾರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಯಾವ ತಹಶೀಲ್ದಾರ್ಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾನೂನಿನಲ್ಲಿ ನಾನು ಪಾಣಿನಲ್ಲಿ ಬದಲಾವಣೆ ಮಾಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಪವರ್ಸ್ ಇಲ್ಲ, ಅಧಿಕಾರ ಇಲ್ಲ ಇದನ್ನ ತಿದ್ದುಪಡಿನ ಮಾಡೋದಕ್ಕೆ, ಬದಲಾವಣೆ ಮಾಡೋದಕ್ಕೆ. ಆ ಕಾರಣಕ್ಕೋಸ್ಕರ ನಾವು ಈ ವಕ್ಫ್ ಕಾನೂನಿಗೆ ಬದಲಾವಣೆಯನ್ನು ತರಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ವಿ. ಇದರಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸುಮಾರು 40-49 ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಈ ಕಾನೂನಿಗೆ. ಅಂದರೆ ಅಲ್ಲಿ ಮುಸಲ್ಮಾನ್ ಮಹಿಳೆಯರಿಗೆ ತರಬೇಕು, ಅಲ್ಲಿ ಸರ್ವಧರ್ಮ ಜಾತಿ ಮತಗಳಿದ್ದಾವೆ, ಸಿಯಾಸು, ಸುನ್ನೀಸು, ಬೋರಾಸು, ಅನೇಕ ಸಂಘ ಸಮುದಾಯಗಳು ಮತ್ತು ಸಣ್ಣ ಪುಟ್ಟ ಜಾತಿಗಳು ಅದರೊಳಗೆ ಇದ್ದಾವೆ ಮುಸಲ್ಮಾನಲ್ಲೇ. ಅವರೆಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಟ್ಟುಬಿಟ್ಟು ಒಂದು ಪೂರ್ಣಪರವಾಗಿರ್ತಕ್ಕಂಥ ಒಂದು ನ್ಯಾಯಾಲಯವನ್ನು ಕೊಡಬೇಕು. ಸಾರ್ವಜನಿಕರಿಗೆ ಹೇಗೆ ನಾವು ಸಿವಿಲ್ ನ್ಯಾಯಾಲಯಕ್ಕೆ ನಾವು ಹೋಗ್ತೀವೋ
ಅದೇ ರೀತಿಯಲ್ಲಿ ಇವರು ಕೂಡ ನ್ಯಾಯಾಲಯದಲ್ಲಿ ಹೋಗ್ತಕ್ಕಂಥ ಕೆಲಸ ಆಗಬೇಕೆ ಹೊರತು ವಕ್ಫ್ ಬೋರ್ಡಲ್ಲಿ ಹೋಗ್ಬಿಟ್ಟು 3 ಜನ ಕುತ್ಕೊಂಡು ಇಲ್ಲದೇ ಇರತಕ್ಕಂಥ ಸಿಬ್ಬಂದಿಗಳ ಜೊತೆಗೆ ಹೋರಾಟ ಮಾಡಬಾರ್ದು, ಭ್ರಷ್ಟಾಚಾರಕ್ಕೆ ಇರಬಾರ್ದು ಅಂತೇಳಿ. ಭ್ರಷ್ಟಾಚಾರ ವಕ್ಫ್ ಬೋರ್ಡಲ್ಲಿ ಒಂದೇ ಒಂದು ನಾನು ಉದಾಹರಣೆಯನ್ನು ಕೊಟ್ಟುಬಿಟ್ಟು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ತಾವೆಲ್ಲರೂ ಕೂಡ ಭಾಳಷ್ಟು ಸರಿ ನೋಡಿರ್ಬೋದು, ವಿನ್ಸನ್ ಮ್ಯಾನರ್ ಹೋಟೆಲ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿದೆ. ವಿನ್ಸನ್ ಮ್ಯಾನರ್ ನೀವೆಲ್ಲರೂ ನೋಡಿದ್ದೀರಿ ಅಂತೇಳಿ ಭಾವಿಸ್ತೀನಿ. ಬೆಂಗಳೂರಿಗೆ ಹೋಗೋರು ಹೋದಂಥವ್ರೆಲ್ಲರೂ ವಿನ್ಸನ್ ಮ್ಯಾನರ್ನ ದೊಡ್ಡ ಕಟ್ಟಡವನ್ನು ನೋಡಿದ್ದೀರಿ. ಅದು ವಕ್ಫ್ ಆಸ್ತಿ. 99 ವರ್ಷ ಅದನ್ನು ಲೀಸ್ ಕೊಟ್ಟಿದ್ದಾರೆ. 99 ವರ್ಷ ವಕ್ಫ್ ಬೋರ್ಡ್ ಅದನ್ನು ಲೀಸ್ ಕೊಟ್ಟಿದ್ದಾರೆ. ಯಾರಿಗೆ? ಒಂದು 5 ಸ್ಟಾರ್ ಹೋಟೆಲ್ ಮಾಡೋದಕ್ಕೆ ಲೀಸ್ ಕೊಟ್ಟಿದ್ದಾರೆ. 99 ವರ್ಷ. ಎಷ್ಟು ಕೊಟ್ಟಿದ್ದಾರೆ? 10,000 ರೂಪಾಯಿಗೆ ಕೊಟ್ಟಿದ್ದಾರೆ. 10,000 ರೂಪಾಯಿಗೆ ಪ್ರತಿ ವರ್ಷದಂತೆ 99 ವರ್ಷಕ್ಕೆ ಲೀಸ್. ಆದಾಯ ಎಷ್ಟು? 1,000 ಕೋಟಿ ರೂಪಾಯಿ ಆದಾಯ. 1,000 ಕೋಟಿ ರೂಪಾಯಿ ಆದಾಯ. ಆ ಆದಾಯದಲ್ಲಿ ಯಾವ ಮುಸಲ್ಮಾನ್ ಬಾಂಧವರಿಗೋ ಅಥವಾ ಸಮುದಾಯಕ್ಕೂ ಕೂಡ ಒಂದು ನ್ಯಾಯ ಪೈಸೆ ಬರೋದಿಲ್ಲ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಜಮೀನುಗಳೆಲ್ಲವನ್ನೂ ಕೂಡ ಜಮೀರ್ ಅಹಮದ್ ಅವ್ರು ಹೇಳೋ ಪ್ರಕಾರನೇ 1,16,000 ಎಕರೆ ಇತ್ತು ವಕ್ಫ್ ಬೋರ್ಡಿಗೆ ಕರ್ನಾಟಕದಲ್ಲಿ. ಆದರೆ ಇವಾಗ ಅದು ಬಂದ್ಬಿಟ್ಟು 26-27 ಎಕರೆ ಮಾತ್ರ ಉಳ್ಕೊಂಡಿದೆ ಅಂತ ಹೇಳಿ ಇವಾಗಿನ ಮೈನಾರಿಟೀಸ್ ಅಲ್ಪಸಂಖ್ಯಾತರ ಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು. 26,000 ಇವತ್ತಿದೆ ಅನ್ನೋದಾದ್ರೆ ಉಳಿದಿರ್ತಕ್ಕಂಥದ್ದನ್ನ ಯಾರು ದೋಚಿದ್ದಾರೆ? ಉಳಿದಿರ್ತಕ್ಕಂಥ 89,000 90,000 ಎಕರೆ ಜಮೀನು ಏನು ವಕ್ಫ್ ಬೋರ್ಡಲ್ಲಿ ಇತ್ತಲ್ಲ, ಅದನ್ನ ಯಾರು ಕಬಳಿಸಿದ್ದಾರೆ? ಕಬಳಿಸಿದವ್ರ ಹೆಸರಿಗೆ ಅನ್ವರ್ ಪಾಡಿ ಅವರು ಒಂದು ಕಮಿಷನ್ ಮಾಡಿದ್ರು. ಅದರಲ್ಲಿ ಎಲ್ಲ ಹೆಸರುಗಳನ್ನು ಹೇಳ್ತಾರೆ. ಯಾರ್ಯಾರ ಹೆಸರು ಹೇಳ್ತಾರೆ? ಜಾಫರ್ ಶರೀಫ್ ಅವ್ರ ಹೆಸರು ಹೇಳ್ತಾರೆ, ರೆಹಮಾನ್ ಖಾನ್ ಅವರು, CM ಇಬ್ರಾಹಿಂ ಅವರು, ರೋಷನ್ ಬೇಗ್ ಅವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ AICC ಪ್ರೆಸಿಡೆಂಟ್ ಇವಾಗ ಏನಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರಿದೆ, ಧರ್ಮ್ ಸಿಂಗ್ ಅವ್ರ ಹೆಸರಿದೆ, ಅನೇಕ ನಾಯಕರುಗಳ ಹೆಸರಿದೆ. ಯಾಕಿದೆ? ಇದೇ NA ಹ್ಯಾರಿಸ್. ನಾನೇ ಚೇರ್ಮನ್ ಆಗಿದ್ದೆ 5-6 ವರ್ಷ. ಇದೇ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಲೆಜಿಸ್ಲೇಟಿವ್ ಕಮಿಟಿ ಅಂತೇಳಿ ಏನು ಮಾಡ್ತಾರೆ ವಿಧಾನ ಮಂಡಲದಲ್ಲಿ, ಅದರಲ್ಲಿ ನಾನೇ ಚೇರ್ಮನ್ ಇದ್ದೆ. NA ಹ್ಯಾರಿಸ್ ನಮ್ಮ ಕಮಿಟಿ ಮುಂದೆ ಕರೆಸಿದ್ವಿ. ನೀನು ವಕ್ಫ್ ಆಸ್ತಿಯನ್ನು ನೀನು ಅಲ್ಲ ಅಂತ ಹೆಸರು ಮೇಲೆ ತಗೊಂಡಿರ್ತಕ್ಕಂಥ ಆಸ್ತಿಯನ್ನು ನೀನು ಕಬಳಿಸಿದೆಯಾ, ಇದಕ್ಕೆ ಏನು ಉತ್ತರ ಕೊಡ್ತೀಯ ಅಂತೇಳಿ ನಾನೇ ಕೇಳಿದ್ದೆ. ಇಲ್ಲ, ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಹಾಗಾಗಿ ಈ ವಕ್ಫ್ ಆಸ್ತಿಯನ್ನು ನಾನು ಇಲ್ಲೇ ಬಿಟ್ಕೊಡ್ತೀನಿ ಅಂಥೇಳಿ ಟೇಬಲ್ ಮೇಲೆ ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ದ. ಆದರೆ ಅದು ಮಾಡಿದ ಮೇಲೆ ಅವ್ರು ಏನು ಮಾಡಿದ್ರು ಅಂದರೆ, ಸರ್ಕಾರ ಬದಲಾವಣೆ ಆಯಿತು ಅಂತ ಹೇಳಿ ಇವತ್ತಿನವರೆಗೂ ಅದು ವಕ್ಫ್ ಆಸ್ತಿ ಅಂತ ಆಗಲಿಲ್ಲ, NA ಹ್ಯಾರಿಸ್ ಆಸ್ತಿ ಅಂತಲೇ ಇವತ್ತಿನವರೆಗೂ ಮುಂದುವರಿತಾ ಇದೆ. ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ರೈತರ ಆಸ್ತಿ, ಸಾರ್ವಜನಿಕರ ಆಸ್ತಿ, ಬಡವರ ಆಸ್ತಿ. ಇಡೀ ರಾಜ್ಯದಲ್ಲಿ 65,000 ಆಸ್ತಿಗಳು ವಕ್ಫ್ ಕುಟುಂಬಕ್ಕಿದ್ದಾವೆ, ವಕ್ಫ್ ಆಸ್ತಿನಲ್ಲಿದೆ. ಪ್ರತಿ ಜಿಲ್ಲೆನಲ್ಲೂ ಇದೆ. ಅಖಂಡ ಬಳ್ಳಾರಿನಲ್ಲಿ 3,658 ಆಸ್ತಿಗಳು ಬರೀ ಬಳ್ಳಾರಿನಲ್ಲಿದ್ದಾವೆ. 3,658 ಆಸ್ತಿಗಳು. ಆದರೆ ಎಲ್ಲಿದ್ದಾವೆ? ಹೀಗೆ ಕಂಪ್ನಿನಲ್ಲಿ ಎಲ್ಲದನ್ನು ಕೂಡ ಕೇಳಕ್ಕೆ ಹೋದ್ರೆ, ರೆಕಾರ್ಡ್ ಕೇಳಕ್ಕೆ ಹೋದ್ರೆ ಇದನ್ನ ಮುಚ್ಚಿಟ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ತಕ್ಷಣ ತಾವೊಂದು ವಕ್ಫ್ನ ಮೀಟಿಂಗ್ ಪರಿಶೀಲನೆ ಮಾಡಿ. ಇವತ್ತು ನೀವೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೋಗಿ ಬನ್ನಿ ಆ ಜಾಗಕ್ಕೆ, ಬಡವರ ಜಾಗಕ್ಕೆ. ಯಾಕೆ ಬಡವರ ಜಾಗಕ್ಕೆ ನೀವು ಹೋಗ್ತಾ ಇಲ್ಲ? ಯಾಕೆ RTCನ ನೋಡ್ತಾ ಇಲ್ಲ? KDPನಲ್ಲಿ ತಗೊಳ್ಳಿ, ನಿಮ್ಮ ಜಿಲ್ಲಾ KDPನಲ್ಲಿ ತಗೊಳ್ಳಿ. ನೀವು ಮಂತ್ರಿಮಂಡಲದಲ್ಲಿ ಇದ್ದಾರಲ್ಲ, ನಿಮ್ಮ ಸಹ ಉದ್ಯೋಗಿಯವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು, ಅವ್ರ ಹತ್ರ ಹೋಗ್ಬಿಟ್ಟು RTC ಕೊಡಿ, ನಿನ್ನ ಟೈಮ್ನಲ್ಲಿ ಆಗಿರ್ತಕ್ಕಂಥದ್ದಪ್ಪ, ನ್ಯಾಯ ಕೊಡು ಅಂತ ಕೇಳಿ. ನಾವು ಮಠ ಮಂದಿರಗಳೆಲ್ಲವೂ ಕೂಡ ಪರಿವರ್ತನೆ ಆಗಿದಾವಲ್ಲ ವಕ್ಫ್ ಅಂತೇಳಿ, ಅದಕ್ಕೆ ಯಾರು ನ್ಯಾಯ ಕೊಡ್ತಾರೆ ಅಂತೇಳಿ. ಹಾಗಾಗಿ ಇದು ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಕೃಷಿಕ ಅನ್ಕೊಂಡವನಿಗೆ, ಬಡವ ಅನ್ಕೊಂಡವನಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಹೋರಾಟವನ್ನು ಇವತ್ತು ನಾವೆಲ್ಲರೂ ಕೂಡ ಯತ್ನಾಳ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. 16,000 ಎಕರೆ ಬರೀ ಒಂದೇ ಜಾಗದಲ್ಲಿ ಬಿಜಾಪುರದಲ್ಲಿ, ಅವ್ರು ಹೇಳ್ತಾರಲ್ಲ ಡೀಟೇಲ್ಸ್ನ. ಹಾಗಾಗಿ ನಾನು ತಮ್ಮಲ್ಲೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ, ಇದು ಒಂದು ಯಾವುದೋ ಒಂದು ಹೋರಾಟ ಬಂದಿದೆ, ವಕ್ಫ್ ಹೋರಾಟ. ನಾವು ಇವತ್ತು ಹೋರಾಟ ಶುರು ಮಾಡಿದ್ದು ಇವತ್ತಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಅವತ್ತೇ ಹೋದ ಸಾರಿ ಪಾರ್ಲಿಮೆಂಟಲ್ಲೇ ಇದನ್ನು ತೀರ್ಮಾನ ಮಾಡಿದ್ರು.
ವಕ್ಫಿಗೆ ಒಂದು ನಾವು ಕಾನೂನನ್ನು ಸರಿಯಾದಂಥ ಕಾನೂನನ್ನು ತರಬೇಕು. ಯಾಕಂದ್ರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದನ್ನೆಲ್ಲದನ್ನು ಕೂಡ ರಾಷ್ಟ್ರಗಳೆಲ್ಲವೂ ತಿದ್ದುಪಡಿಯನ್ನು ತಂದುಕೊಂಡಿದ್ದಾವೆ. ನಮ್ಮ ದೇಶದಲ್ಲೂ ಕೂಡ ಇದು ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ತಂತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಇನ್ನೂ ಒಳಗಡೆಗೆಲ್ಲವೂ ಆಂತರಿಕವಾಗಿ ಭಾಳಷ್ಟು ವಿಚಾರಗಳಿದ್ದಾವೆ. ಯಾಕಂದರೆ 10ನೇ ಕ್ಲಾಸ್ ಇದ್ದವನ್ನ ತಗೊಂಡು ಹೋಗ್ಬಿಟ್ಟು ಮುತಾಲಿಕ್ ಅಂದರೆ ರಕ್ಷಣಾಧಿಕಾರಿಗಳಾಗಿ ಮಾಡ್ತಾರೆ. ಎಷ್ಟು ಸಾವಿರಾರು ಕೋಟಿ ಆಸ್ತಿಗೆ 10ನೇ ಕ್ಲಾಸವನ್ನ. ಭಾರತದಲ್ಲಿ ವಕ್ಫ್ ಆಸ್ತಿ ಇರ್ತಕ್ಕಂಥದ್ದು ಲಕ್ಷಾಂತರ ಎಕರೆ ಆದಾಯ ಬರಬೇಕಾಗಿರ್ತಕ್ಕಂಥ ಬಂದಿದ್ದು ಎಷ್ಟು ಅಂದರೆ 163 ಕೋಟಿ ಮಾತ್ರ. ಎಷ್ಟು? 163 ಕೋಟಿ. ಬರಬೇಕಾಗಿರ್ತಕ್ಕಂಥದ್ದು ಎಷ್ಟು? 12,000 ಕೋಟಿ ಆದಾಯ ಬರಬೇಕಿತ್ತು. ಎಷ್ಟು? 12,000 ಕೋಟಿ ಆದಾಯ ಸಾರ್ವಜನಿಕರ ಹಣ ಇವತ್ತು ಅದು ಕನ್ವರ್ಷನ್ ಆಗಿ ಬ್ಲ್ಯಾಕ್ ಮನಿ ಆಗಿ ಎಲ್ಲೆಲ್ಲೋ ಲೂಟಿ ಹೊಡ್ಕೊಂಡು ಕೂರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಎಲ್ಲಿ? ಯಾರ ಹೆಸರ ಮೇಲೆ? ಅಲ್ಪಸಂಖ್ಯಾತರ ಹೆಸರ ಮೇಲೆ, ರೈತರ ಹೆಸರ ಮೇಲೆ, ಬಡವರ ಹೆಸರ ಮೇಲೆ. 1954ರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಂಗಡಿ ಏನು 20 ರೂಪಾಯಿ ಕೊಟ್ಟಿದ್ದಾರೋ ಇವತ್ತದು 30-40 ಸಾವಿರ ರೂಪಾಯಿ ಬಾಡಿಗೆ ತಗೊಳ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಕಟ್ಟಡ ಕೊಟ್ಬಿಟ್ಟು. ಆದರೆ ಕೊಡ್ತಾ ಇರ್ತಕ್ಕಂಥ ಬಾಡಿಗೆ ಎಷ್ಟು? 20 ರೂಪಾಯಿ ಮಾತ್ರ. 20 ರೂಪಾಯಿ ಮಾತ್ರ. ಈ ಥರದ ನೂರಾರು ದಾಖಲಾತಿಗಳು, ನೂರಾರು ಸಂಕಷ್ಟಗಳು ರೈತರಿಗೆ ಬಂದಿದ್ದಾವೆ. ಹಾಗಾಗಿ ಇದನ್ನೆಲ್ಲದನ್ನು ಮನಗಂಡು ಈ ಒಂದು ಹೋರಾಟವನ್ನು ಇಷ್ಟಕ್ಕೆ ಬಿಡ್ತಕ್ಕಂಥ ವಿಚಾರ ಅಲ್ಲವೇ ಅಲ್ಲ. ನಮ್ಗೆ ಯಾರಿಗೂ ಚುನಾವಣೆ ಇಲ್ಲ. ನಮಗೆಲ್ಲರಿಗೂ ಚುನಾವಣೆ ಇನ್ನು ಭಾಳ ದೂರ ಇದೆ. ಚುನಾವಣೆ ಇನ್ನೂ ಕೂಡ ಒಂದು ದೇಶ ಒಂದು ಚುನಾವಣೆ ಇದೆ. ಮತ್ತೆ ಕಾಮನ್ ಸಿವಿಲ್ ಕೋಡ್ ಅಂತಕ್ಕಂಥದ್ದು ಇನ್ನೂ ದೊಡ್ಡ ವಿಚಾರಧಾರೆಗಳು ಭಾರತದಲ್ಲಿ ಬರ್ತಾ ಇದ್ದಾವೆ. ಅನೇಕ ಬದಲಾವಣೆಗಳು. ಜನಗಣತಿ ಈ ತಿಂಗಳಿಂದ ಶುರುವಾಗುತ್ತೆ. ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ಸ್ ಶುರುವಾಗುತ್ತೆ. ಈ ಥರದ ಅನೇಕ ವಿಚಾರಗಳು ಕೂಡ ಇದ್ದಾವೆ. ಹಾಗಾಗಿ ಜನಸಾಮಾನ್ಯರು, ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು, VHP, ಬಜರಂಗದಳ ಮತ್ತು ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಒಂದು ಮೆರವಣಿಗೆ ಅಲ್ಲ, ಇದೊಂದು ಮಾಹಿತಿಯನ್ನು ಕೊಡಬೇಕು, ಇದೊಂದು ಪ್ರಚಾರ ಕೊಡಬೇಕು, ಈ ಹೋರಾಟಕ್ಕೆ ಒಂದು ಜಾಗೃತೀಕರಣ ಮಾಡಬೇಕು, ಜಾಗೃತಿ ಅಭಿಯಾನ ಆಗಬೇಕು ಅಂತಕ್ಕಂಥ ವಾದದ ಮೇಲೆ ಬಂದಿರತಕ್ಕಂಥದ್ದೇನಿದೆ. ತಾವೆಲ್ಲರಿಗೂ ಕೂಡ ನಮ್ಮ ಇಡೀ ತಂಡದಿಂದ ತಮಗೆ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ವಕ್ಫ್ ಹಟಾವ್, ವಕ್ಫ್ ಹಟಾವ್, ವಕ್ಫ್ ಹಟಾವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.